ಇದ್ರ ಮಹಿಮೆ ಸರ್. ಯಾವಾಗಲೂ ಉಪೇಂದ್ರ ಅವರು ಹೇಗೆ ಹೋಗ್ತಾರೆ? ಯಾವಾಗಲೂ ಇಲ್ಲೇ ಬಂದು ಟೀ ಕುಟ್ಕೊಂಡು ಹೀಗೆ ಹೋಗೋರು. ಥ್ಯಾಂಕ್ ಯು. ಓಕೆ ಸರ್. ಕೊಟ್ರಿ ಸೆನ್ಸಾರಿಟಿ ಸರ್ಟಿಫಿಕೇಟ್ ಅವ್ರಿಗೆ. ಸರ್, ಈ ಸಿನಿಮಾನ ಸೆನ್ಸರ್ ಮಾಡಿ ತುಂಬಾ ದಿನ ಆಯ್ತು ಸರ್. ಈ ಸಿನಿಮಾನ ನಮ್ ಟೀಮ್ ಅವರು 22 ಸಲ ನೋಡಿದೀವಿ ಸರ್. ಹೌದಾ? 22 ಸಾಲಿನ ಅರ್ಥ ಮಾಡ್ಕೊಳಕ್ ಸರ್. ಸರ್, ನಾವು ಸೆಕ್ಸ್ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಡ್ತೀವಿ ಸರ್. ಅದೇ ಫ್ಯಾಮಿಲಿ ಆದ್ರೆ ಯು ಸರ್ಟಿಫಿಕೇಟ್ ಕೊಡ್ತೀವಿ ಸರ್. ವೈಲೆನ್ಸ್ ಇದ್ರೆ UA ಕೊಡ್ತೀವಿ ಸರ್. ಆದ್ರೆ ಈ ಸಿನಿಮಾಗೆ UI ಸರ್ಟಿಫಿಕೇಟ್ ಕೊಟ್ಟಿದೀವಿ ಸರ್. ಯೂನಿವರ್ಸಲ್ ಇಂಟೆಲಿಜೆಂಟ್ ಸರ್ಟಿಫಿಕೇಟ್ ಸರ್. 3 ನಾಮ ಟೈಪ್ ಇದೆಯಲ್ರಿ ಇದು? ಹೌದು ಸರ್. ಕರ್ನಾಟಕ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಕನ್ನಡಿಗರಿಗೆ ಅವಮಾನ. ಉಪೇಂದ್ರ ಅವರು ಯಾವಾಗ್ಲೂ ಇಲ್ಲಿಗೆ ಬರೋರು ಸರ್. ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಇಲ್ಲೇ ಮಾಡೋರು. ಇದು ಅವ್ರ ಫ್ರೆಂಡ್ ಬಂಗ್ಲೆ. 1 ವರ್ಷಕ್ಕೆ ಮುಂಚೆ ಬಂದ್ರು ಸರ್. 2 ವಾರ ಕುತ್ಕೊಂಡು ಏನೋ ಬರೀತಿದ್ರು ಸರ್. ಬರ್ದಿರೋದ್ನೆಲ್ಲ ಈ ಬೆಂಕಿಗೆ ಹಾಕಿ ಹಂಗೆ ಹೊರಟೋದ್ರು ಸರ್. ಬೆಂಕಿಲ್ ಹಾಕಿದ್ರ? ಹೌದು ಸರ್. ಹೊಟ್ಟೆ ಚುರ್ರು ಅಂದ್ಬಿಡ್ತು. ಏನಪ್ಪಾ ಇಷ್ಟು ಕಷ್ಟಪಟ್ಟು ಬರ್ದಿರೋದು ಬೆಂಕಿಲ್ ಹಾಕ್ಬಿಟ್ರಲ್ಲ ಅಂತ. ನಾನು ಹೋಗಿ ನೀರ್ ಸುರಿದು ಎಲ್ಲ ಭದ್ರವಾಗಿ ಎತ್ತಿ ಮನೇಲಿ ಇಟ್ಟಿದ್ದೀನಿ ಸರ್. ತಿರ್ಗಿ ಅವ್ರು ವಾಪಸ್ ಬಂದ್ರೆ ಕೊಡೋಣ ಅಂತ. ನಾನು ಆ ಸ್ಕ್ರಿಪ್ಟ್ ನೋಡ್ಬೋದಾ? ಸರ್, ಅದು ಬೇರೆಯವ್ರದ್ದು. ನಾನು ಹೇಗೆ? ಅಯ್ಯೋ, ಅದೇನಿಲ್ಲಮ್ಮ, ನಾನು ವಾಪಸ್ ಕೊಡ್ತೀನಿ. ಆಯ್ತು ಸರ್. ಥ್ಯಾಂಕ್ ಯು. ಸರ್, ಫೈನ್. ಥ್ಯಾಂಕ್ ಯು. ನಾನು ನಿಮಗೆ ಕಾಫಿ ತರ್ತೀನಿ ಸರ್. My dear Adam and Eve, you two are my most beautiful creation ever. This world belongs to you. Enjoy everything. But don't eat this apple.
ಆಪಲ್ನ ಈವ್ ಕಚ್ಚಕ್ ಮುಂಚೆ ಇದ್ದ ಮುಕ್ತ ಮನಸ್ಸಿನ ಸರಳ ಸುಂದರ ಸುಖಿ ಪ್ರಪಂಚ ಬೇಡ, ಇದನ್ನು ಮಾಡಬೇಡ, ತಪ್ಪು ಅನ್ನೋದು ಮನುಷ್ಯನ ಮನಸ್ಸಲ್ಲಿ ಭಯ, ಆಸೆ, ಕುತೂಹಲ ಹುಟ್ಟಿಸಿ ಅದೇ ಯೋಚನೆಗಳಾಗಿ ಈ ಆಪಲ್ ನ ಕಚ್ಚಿದ ಮೇಲೆ ಆ ಮನುಷ್ಯನ ಯೋಚಿಸೋ ಶಕ್ತಿ ಸ್ಫೋಟ ಆದಾಗ ಈ ಪ್ರಪಂಚ ಹುಟ್ಟಿದ ಹಲವಾರು ದೇವರುಗಳು, ಧರ್ಮಗಳು, ಗುರುಗಳು, ಬೇರೆ ಬೇರೆ ರೀತಿಯ ಪ್ರಾಂತ್ಯಗಳು, ಬೇರೆ ಬೇರೆ ರೀತಿಯ ಬಣ್ಣ, ಜಾತಿ, ಪಂಗಡಗಳು, ಪ್ರಾಂತ್ಯಗಳಿಗೆ ತಕ್ಕಂತೆ ಬೇರೆ ಬೇರೆ ಅಭಿರುಚಿಗಳು, ಬೇರೆ ಬೇರೆ ರೀತಿಯ ಆಚಾರ ವಿಚಾರಗಳು, ನೃತ್ಯ, ಸಂಗೀತ, ಸಾಹಿತ್ಯ, ನಾಟಕ, ಸಂಸ್ಕೃತಿ ಮುಂತಾದ ವೈವಿಧ್ಯ ಕಲೆಗಳು. ಆನಂತರ ವ್ಯಾಪಾರವಾಗಿ ಆ ವ್ಯಾಪಾರವೇ ದ್ರೋಹ ಚಿಂತನೆಯಾದಾಗ, ಆ ಚಿಂತೆಗಳೇ ತೀಕ್ಷ್ಣ ಸ್ಪರ್ಧೆಗಳಾದಾಗ, ಭದ್ರತೆ, ರಕ್ಷಣೆ ಹೆಸರಿನಲ್ಲಿ ಸರ್ವನಾಶ ಮಾಡುವ ಆಧುನಿಕ ಆಯುಧಗಳ ಆವಿಷ್ಕಾರದಿಂದ ದ್ವೇಷಗಳಿಂದ ದೇಶ ವಿಭಜನೆ, ಯುದ್ಧ, ಹಿಂಸೆಗಳಿಂದ ಪಡೆಯಲು ಹೊರಟ ಆತ್ಮತೃಪ್ತಿ, ಬೇರೆ ಬೇರೆ ಭಾಷೆ, ದೇಶ, ಮೇಲು ಕೀಳು, ಬಡತನ, ಶ್ರೀಮಂತಿಕೆಯಿಂದ ವಿಭಜನೆಯಾದ ಮನುಕುಲದ ಈ ರೋಚಕ ಪ್ರಯಾಣನ ಒಂದೇ ಫ್ರೇಮ್ನಲ್ಲಿ ಕಟ್ಕೊಡಕ್ಕೆ ಮಾಡಿರೋ ಪ್ರಯತ್ನನೇ ಈ ಕಥೆ. ನನ್ ಪರ್ಸು, ಓಯ್ ಯಾವನ ನನ್ ಜೇಬಿ ಕತ್ರೆ ಹಾಕಿದ್ದು? ಅಯ್ಯೋ, ನನ್ ದುಡ್ಡು ಯಾರು ಹೊಡೆದು ಬಿಟ್ಟಿದ್ದಾರೆ. ಅಣ್ಣ, ನೀನೆಲ್ಲ ನೋಡ್ದ ದುಡ್ಡು? ಜನ ಸರಿ ಇಲ್ಲ ಕಣ, ಹುಷಾರಾಗಿ ಹೋಗೋ. ಅಣ್ಣ, ನೀವ್ ನೋಡ್ಲಿಲ್ವಾ? ಅದನ್ನ ನೋಡ್ಕೋ, ಹೋಗೋ. ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ, ನಮಸ್ಕಾರ ಅಣ್ಣ. ನಮಸ್ಕಾರ. ಸುಳ್ಳಿನ ಮಳೆಯೇ ಬರಗೆಟ್ಟ ಮನಸ್ಸುಗಳಿಗೆ ಹಿತ ನೀಡಿದಾಗ, ಕಾಲ್ಗೆ ಬೀಳ್ತೀನಣ್ಣ. ಎಲ್ರು ನನಗೆ ಓಟ್ ಹಾಕ್ಬೇಕು.